My dear students, welcome to DCE Digital Learning. ಈ ಸೆಷನ್ ಅಲ್ಲಿ ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಆನ್ ಟಾಸಿಂಗ್ ಎ ಕಾಯಿನ್ ಅಂಡ್ ರೋಲಿಂಗ್ ಎ ಡೈಸ್ ಅದನ್ನು ನೋಡೋಣ. ಮೈಸೆಲ್ಫ್ ನರಸಪ್ಪ PR, working as an assistant professor, GFGC and PG Center, Chintamani, Chikbalapura district. Learning objectives ಏನು ಬನ್ನಿ ನೋಡೋಣ. Let us get into the session. Unit 5 Theory of Probability ನೋಡ್ತಿದ್ದೀವಿ. BCom ಪ್ರೋಗ್ರಾಮ್ದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸ್ನೆಸ್ ಡಿಸಿಷನ್ 2 ಮೂರನೇ ಸೆಮಿಸ್ಟರ್ನ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಲಿ ಇರ್ತಕ್ಕಂಥದ್ದು. ನಾವು ನೋಡ್ತಾ ಇರ್ತಕ್ಕಂಥದ್ದು ಸೆಷನ್ ನಂಬರ್ 54. ಬನ್ನಿ ನೋಡ್ತಾ ಹೋಗೋಣ. ವಾಟ್ ಆರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಹೇಳಿದೆ ಈಗ ತಾನೆ. ಸಿಂಪಲ್ ಪ್ರಾಬ್ಲಮ್ಸ್ ಸಾಲ್ವ್ಡ್ ಟು ಫೈಂಡ್ ಔಟ್ ದ ಪ್ರಾಬಬಿಲಿಟಿ ವೈಲ್ 1 or 2 coins are tossed. ಹಾಗೇನೆ ಸಿಂಪಲ್ ಪ್ರಾಬ್ಲಮ್ ಸಾಲ್ವ್ಡ್ ಟು ಫೈಂಡ್ ಔಟ್ ದ ಪ್ರಾಬಬಿಲಿಟಿ while rolling a dice. ನೋಡೋಣ. Yes, this is problem number 7. An unbiased coin is tossed once. What is the probability of getting a head? And second question, what is the probability of getting a tail? Idu problem. Bari reading computation of probability of getting a head. First question A answer ಮಾಡೋಣ. When a coin is tossed, ಒಂದು ನಾಣ್ಯವನ್ನು ಮೇಲಕ್ಕೆ ಎಸೆದಾಗ ಏನು ಬರ್ಬೋದು? ದ ಪಾಸಿಬಲ್ ಔಟ್ಕಮ್ಸ್ ಅಥವಾ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಏನು ಬರ್ಬೋದು? ಹೆಡ್ ಬರುತ್ತೆ ಅಥವಾ ಟೈಲ್ ಬರುತ್ತೆ, ಗೊತ್ತಿದೆ ನಮಗೆ. ಸೊ ಟೋಟಲ್ ಔಟ್ಕಮ್ಸ್ ಎಷ್ಟು? 2 ಬರುತ್ತೆ. ದ ಫೇವರಬಲ್ ಔಟ್ಕಮ್ ಹೆಡ್ ಬರುವಂತ ಚಾನ್ಸಸ್ ಎಷ್ಟು? ಹೆಡ್ ಅಥವಾ ಟೈಲ್ ಎರಡರಲ್ಲಿ ಒಂದು ಹೆಡ್ ಬೀಳುತ್ತೆ, ದಟ್ ಈಸ್ 1. ಸೊ ದೇರ್ಫೋರ್ let the event of getting a head is probability H ಅಂತ ಕರೆಯೋಣ. ಹೆಡ್ ಬೀಳ್ತಕ್ಕಂಥ ಒಂದು ಪ್ರಾಬಬಿಲಿಟಿ. ಈಗ ಫಾರ್ಮುಲಾ ಬರೆಯೋಣ ನೋಡಿ. ಫೇವರೇಬಲ್ ಇವೆಂಟ್ H, ಹೆಡ್ ಬೀಳ್ತಕ್ಕಂಥದ್ದು, ಮತ್ತೆ ಟೋಟಲ್ ಇವೆಂಟ್ಸ್ 2. ಸಬ್ಸ್ಟಿಟ್ಯೂಟ್ ಮಾಡೋಣ. ಫೇವರೇಬಲ್ ಇವೆಂಟ್ ಹೆಡ್ ಬೀಳ್ತಕ್ಕಂಥ ಸಾಧ್ಯತೆ ಎಷ್ಟು? 1 ಡಿವೈಡೆಡ್ ಬೈ ಎಷ್ಟು ಇವೆಂಟ್ಸ್ ಅಲ್ಲಿ? 2 ಇವೆಂಟ್ಸ್ ಅಲ್ಲಿ, ಮೀನ್ಸ್ 50-50. 1/2 is the answer. ಎರಡನೇ ಪ್ರಾಬ್ಲಮ್. ದಿಸ್ ಈಸ್ ಇಲಸ್ಟ್ರೇಷನ್ ನಂಬರ್ 8. 2 coins are tossed. Find probability that 2 heads are obtained. 2 ಕಾಯಿನ್ ಅನ್ನು ಎಸೆದಾಗ 2 ಹೆಡ್ಸ್ ಬರ್ತಕ್ಕಂಥ ಸಾಧ್ಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಾವು ಫಸ್ಟ್ ಬರೀರಿ ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2 ಹೆಡ್ಸ್. 2 ಹೆಡ್ಸ್ ಬರ್ತಕ್ಕಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸ್ಯಾಂಪಲ್ ಸ್ಪೇಸ್ ಯಾವ ತರ ಬರುತ್ತೆ? 2 ಕಾಯಿನ್ ಅನ್ನು ಎಸೆದಾಗ ನೋಡಿ, ಸ್ಯಾಂಪಲ್ ಸ್ಪೇಸ್ ಈ ತರ ಬರುತ್ತೆ. ಮೊದಲನೇ ಕಾಯಿನ್ ಎಚ್, ಎರಡನೇ ಕಾಯಿನ್ ಟೈಲ್. ಅಗೇನ್ ಮೊದಲನೇದು ಹೆಡ್, ಎರಡನೇದು ಹೆಡ್. ಮೊದಲನೇದು ಟೈಲು, ಎರಡನೇದು ಹೆಡ್. ಎರಡೂ ಕೂಡ ಟೈಲ್ ಬೀಳ್ತಕ್ಕಂಥ 4 ಚಾನ್ಸಸ್ ಇರ್ತದೆ. ಟೋಟಲ್ 4 ಔಟ್ಕಮ್ಸ್ ಬರುತ್ತೆ. ದೆನ್ ಲೆಟ್ ದ ಇವೆಂಟ್ ಆಫ್ ಗೆಟಿಂಗ್ 2 ಹೆಡ್ಸ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ TH ಅಂದ್ರೆ 2 ಹೆಡ್ಸ್ಗೆ ಅಂತ ನಾನು ಕೊಟ್ಟಿದ್ದೀನಿ. ನಾವು ಫಾರ್ಮುಲಾ probability of TH is equal to, so number of outcomes favorable to TH, that is 2 heads divided by total possible outcomes. ಈಗ ತಾನೇ ನೋಡಿದ್ವಿ ನಾವು, ಟೋಟಲ್ ಔಟ್ಕಮ್ಸ್ 4 ಇದೆ. ಸೊ 2 ಹೆಡ್ಸ್ ಬರ್ತಕ್ಕಂಥ ಚಾನ್ಸಸ್ ನೋಡಿ, ಇಲ್ಲಿ ಕಲರ್ ಶೇಡ್ ಮಾಡಿದ್ವಿ ನಾನು, ಒಂದೇ ಒಂದಿದೆ, ದಟ್ ಈಸ್ 1/4 ಅಂತ ಆನ್ಸರ್. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2 ಹೆಡ್ಸ್, ಪ್ರಾಬಬಿಲಿಟಿ ಆಫ್ TH is equal to 1/4 is the answer. ಆಯ್ತಾ? ಬನ್ನಿ ಮತ್ತೊಂದು ಪ್ರಾಬ್ಲಮ್ ನೋಡೋಣ. ಇಲಸ್ಟ್ರೇಷನ್ 9. 2 coins are tossed. 2 ಕಾಯಿನ್ ಅನ್ನ ನಾವು ಮೇಲಕ್ಕೆ ಚಿಮ್ತೀವಿ. ಫೈಂಡ್ ದ ಪ್ರಾಬಬಿಲಿಟಿ ದಟ್ 1 ಹೆಡ್ ಓನ್ಲಿ ಈಸ್ ಒಬ್ಟೈನ್ಡ್. ಒಂದೇ ಒಂದು ಹೆಡ್ ಬರ್ತಕ್ಕಂಥ ಸಾಧ್ಯತೆ ಎಷ್ಟು ಅಂತ ರೈಟ್ ಡೌನ್. ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 1 ಹೆಡ್. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್. ಈಗ ತಾನೇ ನೋಡಿದ್ವಿ. ಯಾಕೆ ಬರುತ್ತದು ಅಂತಂದ್ರೆ, ಒಂದು ಕಾಯಿನ್ ಎಸೆದಾಗ 2 ಬರುತ್ತೆ ಅಂತಂದ್ರೆ, 2 ಕಾಯಿನ್ ಅಂತಂದ್ರೆ 2 to the power of 2, that is 2 into 2, that is 4 outcomes. ಸೊ ಸ್ಯಾಂಪಲ್ ಸ್ಪೇಸ್ ಯಾವ ತರ ಬರುತ್ತೆ?
ಹಿಂದಿನ ಪ್ರಾಬ್ಲಮಲ್ಲಿ ನೋಡಿದ್ವಿ. ಮೊದಲನೇದು ಹೆಡ್ ಬಿದ್ದರೆ ಎರಡನೇದು ಟೈಲ್ ಬೀಳ್ಬೋದು, ಅಥವಾ ಮೊದಲನೇದು ಎರಡನೇದು ಎರಡೂ ಕೂಡ ಹೆಡ್ ಬೀಳ್ಬೋದು. ಮೊದಲನೇದು ಟೈಲು, ಎರಡನೇದು ಹೆಡ್ಡು, ದೆನ್ ಎರಡೂ ಕೂಡ ಹೆಡ್ ಬೀಳ್ಬೋದು. ಸೊ ಒಂದು ಕಾಯಿನ್ಗೆ ಎರಡು ಚಾನ್ಸಸ್ ಇರುತ್ತೆ, ಹೆಡ್ ಒಂದು ಟೈಲ್ ಒಂದು. ಎರಡು ಕಾಯಿನ್ ಎಸ್ದಾಗ ಎರಡೆರಡ್ಲ 4, ದಟ್ ಈಸ್ 2 to the power of 2, 2 into 2 ಅಂತ ಬರುತ್ತೆ. 4 ಚಾನ್ಸಸ್ ಇರುತ್ತೆ. ಈಗ ನಮಗೆ ಪ್ರಶ್ನೆ ಇರೋದೇನು ಅಂತಂದರೆ, ಫೈಂಡ್ ದ ಪ್ರಾಬಬಿಲಿಟಿ ದಟ್ ಒನ್ ಹೆಡ್ ಓನ್ಲಿ ಈಸ್ ಒಬ್ಟೈನ್ಡ್. ಒಂದೇ ಒಂದು ಹೆಡ್ ಬರ್ತಕ್ಕಂಥ ಚಾನ್ಸಸ್ ಎಷ್ಟಿದೆ ಅಂತ ನೋಡಿ. ಇಲ್ಲೊಂದೇ ಒಂದಿದೆ ಮತ್ತು ಇಲ್ಲೊಂದೇ ಒಂದಿದೆ. ಸೊ 2 ಚಾನ್ಸಸ್ ಇರುತ್ತೆ. ನಾವು ರೈಟ್ ಡೌನ್. ಟೋಟಲ್ 4 ಔಟ್ಕಮ್ಸ್ ಇದೆ. ಅದರಲ್ಲಿ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಒನ್ ಹೆಡ್ ಯಾವ್ದು ನೋಡಿ, H and T ಮತ್ತು T and H 2 ಚಾನ್ಸಸ್ ಇದೆ. ಟೋಟಲ್ 2 ಚಾನ್ಸಸ್ ಇದೆ. ನಾವು ಲೆಟ್ ದ ಇವೆಂಟ್ ಆಫ್ ಗೆಟಿಂಗ್ ಒನ್ ಹೆಡ್ ಓನ್ಲಿ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ OH ಅಂದರೆ ಒನ್ ಹೆಡ್. ಸೊ ಫಾರ್ಮುಲಾ ಗೊತ್ತಲ್ವಾ, ನಂಬರ್ ಆಫ್ ಔಟ್ಕಮ್ಸ್ ಫೇವರೇಬಲ್ ಟು OH ಒನ್ ಹೆಡ್ ಡಿವೈಡೆಡ್ ಬೈ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್. Now probability of getting one head is equal to, ಅದನ್ನ probability OH ಅಂತ ಕರೆದಿದ್ದೀವಿ, is equal to ನೋಡಿ 2 out of 4, 2 by 4 ಅಥವಾ 1 by 2 ಅಂತ ಕೂಡ ಕರೀಬಹುದು. ಯಾಕೆ 1 by 2 ಅಂದರೆ 2 1s are 2 2s are 4 ಕ್ಯಾನ್ಸಲ್ ಆಗುತ್ತೆ. 1 by 2 is the ಆನ್ಸರ್ ಅಥವಾ 2 by 4 ಅಂತ ಕೂಡ ಹೇಳ್ಬಹುದು. ಬನ್ನಿ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. An unbiased coin is tossed thrice. ಒಂದು ಕಾಯಿನನ್ನು 3 ಸಲ ಚಿಮ್ಮಿದಾಗ ಫೈಂಡ್ ದ ಪ್ರಾಬಬಿಲಿಟಿ ಗೆಟಿಂಗ್, ಒಂದು ಪ್ರಶ್ನೆ, ಎಕ್ಸಾಕ್ಟ್ಲಿ 2 ಹೆಡ್ಸ್, 2 ಹೆಡ್ಸ್ ಬೀಳ್ತಕ್ಕಂಥ ಚಾನ್ಸಸ್ ಎಷ್ಟು. ಆ್ಯಂಡ್ ಎರಡನೇ ಪ್ರಶ್ನೆ, ಅಟ್ಮೋಸ್ಟ್ 2 ಟೈಲ್ಸ್, ಒಂದಾಗಲಿ ಅಥವಾ ಎರಡಾಗಲಿ ಟೈಲ್ಸ್ ಬೀಳೋ ಚಾನ್ಸಸ್ ಎಷ್ಟು ಕೇಳ್ತಾ ಇದ್ದಾರೆ. ಬರೆಯೋಣ. ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎಕ್ಸಾಕ್ಟ್ಲಿ 2 ಹೆಡ್ಸ್. ಪ್ರಶ್ನೆ ಹೇಗೆ ಆನ್ಸರ್ ಮಾಡ್ತಾ ಹೋಗೋಣ. ವೆನ್ ದ ಕಾಯಿನ್ ಈಸ್ ಟಾಸ್ಡ್ ಥ್ರೈಸ್, ಒಂದು ಕಾಯಿನನ್ನು 3 ಸಲ ಎಸೆದಾಗ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ 2 into 2 into 2, ದಟ್ ಈಸ್ 2 to the power of 3. 2 into 2 into 2 ಎಷ್ಟು ಬರುತ್ತೆ? 8 ಔಟ್ಕಮ್ಸ್ ಬರುತ್ತೆ. ಸ್ಯಾಂಪಲ್ ಸ್ಪೇಸ್ ಬರೆಯೋಣವಾ? ನೋಡಿ ಈ ಥರ ಬರುತ್ತೆ. ಯಾವ ಥರ? 3 HH ಅಂದರೆ 3 ಹೆಡ್ಸ್ ಬೀಳ್ಬೋದು, ಅಥವಾ ಮೊದಲನೇದು 2 ಹೆಡ್ಡು ಆಮೇಲೆ ಟೈಲು, ಆಮೇಲೆ ಹೆಡ್ಡು ಟೈಲು ಹೆಡ್ಡು, ಹೆಡ್ಡು ಟೈಲು ಟೈಲು, 3 ಟೈಲ್ಸು, ಟೈಲು ಟೈಲು ಹೆಡ್ಡು, ಟೈಲು ಹೆಡ್ಡು ಟೈಲು, ಆ್ಯಂಡ್ ಟೈಲ್ ಹೆಡ್ ಹೆಡ್. ಈ ಥರ ನೋಡಿ 8 ಚಾನ್ಸಸ್ ಇದೆ. ನಾವು ಇದರಲ್ಲಿ ನಮ್ಗೇನು ಬೇಕಾಗಿರೋದು? ಫಸ್ಟ್ ಪ್ರಶ್ನೆ, ಎಕ್ಸಾಕ್ಟ್ಲಿ 2 ಹೆಡ್ಸ್ ಎಷ್ಟಿದೆ? ಎಕ್ಸಾಕ್ಟ್ಲಿ 2 ಹೆಡ್ಸ್ ಇರೋದು ಇಯರ್ 1 ಇದೆ, ನೆಕ್ಸ್ಟ್ ಇಲ್ಲಿ 2 ಇದೆ, ನೆಕ್ಸ್ಟು ಇಲ್ಲಿ ನೋಡಿ 2 ಹೆಡ್ಸ್ ಇದೆ, 3 ಬರುತ್ತೆ. ಲೆಟ್ ದ ಇವೆಂಟ್ ಆಫ್ ಗೆಟಿಂಗ್ ಎಕ್ಸಾಕ್ಟ್ಲಿ 2 ಹೆಡ್ಸ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ 2H ಅಂತ ಬರೀತೀನಿ. ಸೊ ಫಾರ್ಮುಲಾ ಪ್ರಾಬಬಿಲಿಟಿ 2H ಈಸ್ ಈಕ್ವಲ್ ಟು ನಂಬರ್ ಆಫ್ ಔಟ್ಕಮ್ಸ್ ಫೇವರೇಬಲ್ ಟು 2H ಡಿವೈಡೆಡ್ ಬೈ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್. ಸಬ್ಸ್ಟಿಟ್ಯೂಟ್ ಮಾಡೋಣ. ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎಕ್ಸಾಕ್ಟ್ಲಿ 2 ಹೆಡ್ಸ್ ಈಸ್ ಈಕ್ವಲ್ ಟು ಎಷ್ಟೋ? 3 ಅಲ್ವಾ? ನಾವು ಇವಾಗ ತಾನೇ ನೋಡಿದ್ವಿ, ನಾವು 3 ಬರುತ್ತೆ, ದಟ್ ಈಸ್ 3 ಟೈಮ್ಸ್ ಬರುತ್ತೆ. Now the answer is probability 2H is equal to 3 by, ಇಲ್ಲಿ ಎಷ್ಟಿದೆ ಚಾನ್ಸಸ್ ನೋಡಿ 8 ಇದೆ, 3 by 8. This is the answer. Then ಎರಡನೇ ಪ್ರಶ್ನೆ ನೋಡೋಣ. ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಟ್ಮೋಸ್ಟ್ 2 ಟೈಲ್ಸ್ ಅಂತ. ಏನು ಅಟ್ಮೋಸ್ಟ್ 2 ಟೈಲ್ಸ್ ಅಂದರೆ 1 ಅಥವಾ 2, ಕನಿಷ್ಠ 2 ಅಂತ. ಸೊ ಲೆಟ್ ದ ಇವೆಂಟ್ ಆಫ್ ಗೆಟಿಂಗ್ ಅಟ್ಮೋಸ್ಟ್ 2 ಟೈಲ್ಸ್, ಅಥವಾ 1 ಅಥವಾ 2 ಟೈಲ್ಸ್, 1 ಬರ್ಬೋದು ಅಥವಾ 2 ಬರ್ಬೋದು. ಪ್ರಾಬಬಿಲಿಟಿ 2 ಟೈಲ್ಸ್ ಅಂತ ಕರಿತೀನಿ. Now the probability of getting at most 2 tiles is equal to, ನೋಡಿ ನಾವು ಸ್ಯಾಂಪಲ್ ಸ್ಪೇಸ್ ನೋಡುವ ಈಗ ತಾನೆ, ಅದರಲ್ಲಿ 2 ಟೈಲ್ಸು ಅಥವಾ 1 ಟೈಲ್ ಇರೋದು ಎಷ್ಟು? 1 2 3 4 5 6. ಇದರಲ್ಲಿ ನೋಡ್ರಿ ಎಲ್ಲದರಲ್ಲೂ ಕೂಡ 1 ಟೈಲ್ ಇರಬೇಕು ಅಥವಾ 2 ಟೈಲ್ ಇರ್ತಕ್ಕಂಥದ್ದು. 3 ಟೈಲ್ ಇರೋದು ತಗೊಂಡಿಲ್ಲ ನಾವು. ಎಷ್ಟಿದೆ ಚಾನ್ಸಸ್ಸು? 6 ಟೈಮ್ಸ್ ಇದೆ. ಸೊ ನಾವು ರೈಟ್ ದ ಫಾರ್ಮುಲಾ ಅಲ್ವಾ? ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಪ್ರಾಬಬಿಲಿಟಿ 2T, 2 ಟೈಲ್ಸ್, ಮಿನಿಮಮ್ 2 ಟೈಲ್ಸ್ ಅಥವಾ 1 ಟೈಲ್ಸ್ ಇರೋದು, ಒಂದಾಗಲಿ ಎರಡಾಗಲಿ ಇರೋದು. ಎಷ್ಟು ಬಂತು? ಇಲ್ಲಿ 6 ಬಂತು. 6 ಡಿವೈಡೆಡ್ ಬೈ ಟೋಟಲ್ ಎಷ್ಟಿತ್ತು? 8 ಪಾಸಿಬಲ್ ಔಟ್ಕಮ್ಸ್. ಆರ್ 2ರಿಂದ ಕ್ಯಾನ್ಸಲ್ ಆಗುತ್ತೆ. 2 3s are 6 and 2 4s are 8. 3 by 4 is the answer. ಗೊತ್ತಾಯ್ತಾ? ನಾವು ಈಗ ಪ್ರಾಬಬಿಲಿಟಿ
ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಅಬೌಟ್ ರೋಲಿಂಗ್ ಎ ಡೈಸ್. ಒಂದು ಡೈಸ್ ದಾಳವನ್ನು ಎಸೆಯೋದನ್ನ ನೋಡೋಣ. ಬನ್ನಿ ಒಂದು ಪ್ರಾಬ್ಲಮ್ ತಗೋಣ. ಎ ಡೈಸ್ ಈಸ್ ರೋಲ್ಡ್, ಫೈಂಡ್ ದ ಪ್ರಾಬಬಿಲಿಟಿ ದಟ್ ಅನ್ ಈವನ್ ನಂಬರ್ ಈಸ್ ಒಬ್ಟೈನ್ಡ್. ಈವನ್ ನಂಬರ್ ಸಮ ಸಂಖ್ಯೆ ಅಥವಾ ಸರಿ ಸಂಖ್ಯೆ ಬರತಕ್ಕಂಥ ಚಾನ್ಸಸ್ ಎಷ್ಟು ಅಂತ. ರೈಟ್ ಡೌನ್ ದ ಹೆಡಿಂಗ್, ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆನ್ ಈವನ್ ನಂಬರ್. ಫಸ್ಟ್, ವೆನ್ ದ ಡೈಸ್ ಈಸ್ ಥ್ರೋನ್ ಒನ್ಸ್, ಒಂದು ಸಲ ದಾಳವನ್ನು ಎಸೆದಾಗ ದ ಪಾಸಿಬಲ್ ಔಟ್ಕಮ್ಸ್ ಅಥವಾ ಸ್ಯಾಂಪಲ್ ಸ್ಪೇಸ್ ಏನೇನು ಬರುತ್ತೆ? 1, 2, 3, 4, 5, 6 ಗೊತ್ತಿದೆ ನಮಗೆ. ನೋಡಿ ಇದನ್ನು ನೋಡ್ತಿದೀವಲ್ಲ, 1, 2, 3, 4, 5, 6 ಯಾವುದಾದ್ರೂ ಬೀಳಬಹುದು. ದೆನ್ ಟೋಟಲ್ ಔಟ್ಕಮ್ಸ್ ಎಷ್ಟು? 6. ಈಗ ಲೆಟ್ ದ ಇವೆಂಟ್ ಆಫ್ ಗೆಟಿಂಗ್ ಅನ್ ಈವನ್ ನಂಬರ್ ಏನಂತ ಕರಿತೀವಿ? ಪ್ರಾಬಬಿಲಿಟಿ ಇ, ಈವನ್ ನಂಬರ್ಗೆ ಕರಿತೀವಿ ನಾನು. ಎಷ್ಟು ಬರುತ್ತೆ ನೋಡಿ ಇದರಲ್ಲಿ? ಈವನ್ ನಂಬರ್ ಅಂದ್ರೆ 2, 4 ಮತ್ತೆ 6, 3 ಬರುತ್ತೆ. ಸೊ ದಟ್ ಈಸ್ ಟೋಟಲ್ 3 ಔಟ್ಕಮ್ಸ್ ಔಟ್ ಆಫ್ 6 ಔಟ್ಕಮ್ಸ್. ಸೊ ದ ಆನ್ಸರ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅನ್ ಈವನ್ ನಂಬರ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ನಮ್ಗೆ ಗೊತ್ತಿರೋ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. 3/6. 3 ಈವನ್ ನಂಬರ್ಸ್ ಬರೋ ಚಾನ್ಸಸ್ ಇದೆ ಔಟ್ ಆಫ್ 6, ಅಥವಾ ಅದನ್ನ 1/2 ಅಂತ ಕೂಡ ಕರೀಬಹುದು. ಗೊತ್ತಿದೆ, ನಾವು ಹಿಂದಿನ ವಿಡಿಯೋಲ್ಲಿ ನೋಡಿದ್ದೀವಿ ನಾವು. ಅರ್ಥ ಆಯ್ತಾ? ಎಸ್. ಬನ್ನಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಅನ್ ಅನ್ಬಯಾಸ್ಡ್ ಡೈಸ್ ಈಸ್ ಥ್ರೋನ್ ಒನ್ಸ್, ಒಂದು ದಾಳವನ್ನು ಒಂದ್ಸಲ ಎಸೆದಾಗ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅನ್ ಆಡ್ ನಂಬರ್? ಬೆಸ ಸಂಖ್ಯೆ ಬರ್ತಕ್ಕಂಥ ಚಾನ್ಸಸ್ ಎಷ್ಟು? ಸೊ ಬೆಸ ಸಂಖ್ಯೆ ಮತ್ತು ಸಮ ಸಂಖ್ಯೆಗಳೆರಡು ಈಕ್ವಲ್ ಆಗಿರುತ್ತೆ, ಸೇಮ್ ಆನ್ಸರ್ ಬರುತ್ತೆ. ನೋಡೋಣ ಒಂದ್ಸಲ. ಎಸ್, ರೈಟ್ ಡೌನ್ ಕಂಪ್ಯೂಟೇಷನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅನ್ ಆಡ್ ನಂಬರ್. ಫಸ್ಟು, ವೆನ್ ದ ಡೈಸ್ ಈಸ್ ಥ್ರೋನ್ ಆಲ್ ದ ಪಾಸಿಬಲ್ ಔಟ್ಕಮ್ಸ್ ಆರ್ 1, 2, 3, 4, 5, 6. ನೋಡ್ದಿ ತಾನೆ ನಾವು? ಸಿ ದಿಸ್ ನೋಡ್ತಾ ಇದೀವಿ ನಾವಲ್ವಾ? 6 ಬರುತ್ತೆ. ಟೋಟಲ್ ಔಟ್ಕಮ್ಸ್ ಎಷ್ಟು? 6. ಲೆಟ್ ದ ಇವೆಂಟ್ ಆಫ್ ಗೆಟಿಂಗ್ ಅನ್ ಆಡ್ ನಂಬರ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಓ ಅಂತ ಕರಿತೀವಿ. ಈಗ ದ ಫೇವರಬಲ್ ಔಟ್ಕಮ್ಸ್ ಆರ್ 1, 3, 5 ಆಡ್ ನಂಬರ್ಸ್. ಇದರಲ್ಲಿ ನೋಡಿ 6ರಲ್ಲಿ ಆಡ್ ನಂಬರ್ಸ್ ಅಂದ್ರೆ ಬೇಸ ಸಂಖ್ಯೆ 1, 3 ಮತ್ತೆ 5, ಇವೆಲ್ಲ ಬೇಸ ಸಂಖ್ಯೆಗಳು 3 ಇವೆ. ಟೋಟಲ್ 3 ಔಟ್ಕಮ್ಸ್. ನಾವು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅನ್ ಆಡ್ ನಂಬರ್ ಈಸ್ ಪ್ರಾಬಬಿಲಿಟಿ ಓ ಈಸ್ ಈಕ್ವಲ್ ಟು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಷ್ಟಿದೆ? 3/6 ಅಥವಾ 1/2. ಗೊತ್ತಾಯ್ತಾ? ಸೊ ದಟ್ಸ್ ಆಲ್. ಸೊ ಸಿಂಪಲ್ ಪ್ರಾಬ್ಲಮ್ಸ್ ಇವು, ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾವು ಇಷ್ಟೊತ್ತು ನೋಡಿರ್ತಕ್ಕಂಥ ಕ್ವಶನ್ಸು ಮತ್ತು ಆನ್ಸರ್ಸ್ ಎಲ್ಲಿಂದ ತಗೊಂಡಿದ್ದೀವಿ? This is the reference we have taken to take problems and solutions on rolling a dice and tossing a coin. ಅರ್ಥ ಆಗಿದೆ ಅನ್ಸುತ್ತೆ. Thank you very much for watching this video.